ತುಂಗಭದ್ರಾ ಡ್ಯಾಂ ಗೇಟ್ ಅಳವಡಿಕೆಗೆ ಅಧಿಕಾರಿಗಳ ನಿರ್ಲಕ್ಷ್ಯ. ಆಗಸ್ಟ್ನಲ್ಲಿ ಕಿತ್ತು ಹೋಗಿದ್ದ ತುಂಗಭದ್ರಾ ಡ್ಯಾಂನ 19ನೇ ಗೇಟ್ ನೀರು ಖಾಲಿ ಇದ್ರೂ ದುರಸ್ತಿಗೆ ಅಧಿಕಾರಿಗಳು ಮುಂದಾಗಿಲ್ಲ. ಡ್ಯಾಂನಿಂದ 30 ಟಿಎಂಸಿ ನೀರು ಖಾಲಿ ಮಾಡಿರುವ ತಜ್ಞರು ಜಲಾಶಯದಲ್ಲಿ ನೀರು ಇಲ್ಲದೆ ಇದ್ರೂ ಗೇಟ್ ಅಳವಡಿಸಿಲ್ಲ. ಹಳೆ ಗೇಟ್ ಬದಲಾಯಿಸಬೇಕು ಅಂತ ಕನಯ್ಯ ಕುಮಾರ್ ಹೇಳಿದರು. ಸದ್ಯ 5 ಗೇಟ್ಗಳು ಹಾನಿಗೊಳಗಾಗಿದೆ. ಕೂಡಲೇ ಬದಲಾಯಿಸಬೇಕು, ಗೇಟ್ ಬದಲಿಸಿಲ್ಲ ಅಂದ್ರೆ ಅಪಾಯ ಅಂತ ಈ ಹಿಂದೆಯೇ ತಜ್ಞರ ತಂಡ ಹೇಳಿದೆ. ಜಲಾಶಯದ ಗೇಟ್ಗಳ ದುರಸ್ತಿಗೆ ಸ್ಥಳೀಯರು ತೀವ್ರ ಆಗ್ರಹಿಸಿದ್ದಾರೆ. ಆದರೆ ಅಧಿಕಾರಿಗಳು ಮಾತ್ರ ಈಗ ನೀರು ಖಾಲಿ ಇದೆ ಇದ್ರೂ ಸಹ ಗೇಟ್ಗಳ ದುರಸ್ತಿಗೆ ಮುಂದಾಗ್ತಾ ಇಲ್ಲ. ಬಳ್ಳಾರಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಟಿ.ಬಿ ಡ್ಯಾಮ್ ಅದೇನು ಆಗಸ್ಟ್ನಲ್ಲಿ ಗೇಟು ಮುರಿದೋಗಿತ್ತು, ಅದೇನು ಟೆಂಪ್ರವರಿ ತಕ್ಷಣ ಅದು ನೀರು ಬಂದ್ ಮಾಡಿದರು. ಈಗಾಗಲೇ ನೀರು ಖಾಲಿಯಾಗಿದೆ, ಅದನ್ನು ಇನ್ನೂ ದುರಸ್ತಿ ಮಾಡ್ತಾ ಇಲ್ಲ. ಆದಷ್ಟು ಬೇಗ ಈಗ ಯಾಕಂದರೆ ಬೇಸಿಗೆ ಕಾಲ, ಡ್ಯಾಮಲ್ಲಿ ನೀರಿಲ್ಲ. ಇನ್ನೇನು ಜೂನು, ಈಗಾಗಲೇ ಮಳೆ ಶುರುವಾಗಿದೆ. ಜೂನು ಜುಲೈಗೆಲ್ಲ ಮಳೆ ಬರೋ ಲಕ್ಷಣಗಳಿದೆ. ಸೊ ಆ ನಿಟ್ಟಿನಲ್ಲಿ ಆ ಗೇಟನ್ನು ಮತ್ತೆ ತೆಗೆದು ಅದನ್ನು ಬೇಗ ಅಳವಡಿಸಿದರೆ ರೈತರಿಗೆ ಮತ್ತು ಕುಡಿಯಲಿಕ್ಕೆ ಭಾಳಷ್ಟು ಅನುಕೂಲ ಆಗುತ್ತೆ. ಯಾಕಂದರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.